ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೊರಗಡೆ ಮಳೆ ಜೋರಾಗಿ ಸುರಿತಾ ಇದೆ. ಮನೆ ಒಳಗಡೆ ಏನಾದರೂ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಲೂ ಬೋಂಡಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟೀ ಟೈಮಲ್ಲಿ ಆಲೂ ಬೋಂಡಾ ಜೊತೆಗೆ ಚಹಾ ಇದ್ರೆ ಎಷ್ಟು ಮಜಾ ಅಲ್ವಾ? ಹಾಗಾದರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ಆಲೂ ಬೋಂಡಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆಲೂ ಬೋಂಡಾನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಲೂ ಬೋಂಡಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಅಜ್ವಾಯಿನ್ ಅಥವಾ ಓಂಕಾಳು, 8ರಿಂದ 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಹಿಟ್ಟು, ಫ್ರೆಶ್ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ, ಅಕ್ಕಿ ಹಿಟ್ಟು, 7ರಿಂದ 8 ಬೆಳ್ಳುಳ್ಳಿ ಹೆಸಳು ಮತ್ತು ಶುಂಠಿ, ಕರಿಯಲು ಎಣ್ಣೆ, 7ರಿಂದ 8 ಬೇಯಿಸಿಟ್ಟಂಥ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಮತ್ತು ಸಾಸಿವೆ. ಹಾಗಾದರೆ ಆಲೂ ಬೋಂಡಾ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ನಾವು ಬೇಯಿಸಿಟ್ಟಂಥ ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಉಂಡೆ ಆಗೋವರೆಗೂ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನೊಂದು ಮಿಕ್ಸಿಂಗ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 8ರಿಂದ 10 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು 4ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕಿದ್ದೀನಿ. ಜೊತೆಗೆ ಜೀರಿಗೆನ ಸೇರಿಸಿ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನ್ಕಾಯಿನ ನೀವು ನೋಡ್ಕೊಂಡು ಹಾಕೊಳ್ಳಿ. ಖಾರ ಇಷ್ಟಪಡೋರು ಇನ್ನೊಂದು 2-3 ಹಸಿಮೆಣಸಿನ್ಕಾಯಿನೂ ಸಹ ಜಾಸ್ತಿ ಹಾಕ್ಕೊಳ್ಬೋದು. ಈಗ ನಾನು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಡಂತ ಹಸಿ ಮೆಣಸಿನ್ಕಾಯಿ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಕೆಂದ್ರೆ ನಾವೆಲ್ಲ ಹಸಿ ಪದಾರ್ಥಗಳನ್ನ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ನಾನು ಒಗ್ಗರಣೆನಲ್ಲೇ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಮ್ಯಾಶ್ ಮಾಡಿ ಇಟ್ಕೊಂಡಂತ ಎಲ್ಲ ಹಾಲನ್ನು ಸೇರಿಸ್ತಾ ಇದ್ದೀನಿ. ಫ್ರೋಝನ್ ಬಟಾಣಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಆಲೂಗಡ್ಡೆ ಪಲ್ಯ ಥರನೇ ಮಾಡ್ತೀವಿ, ಆದರೆ ಇದರಲ್ಲಿ ಆಲೂಗಡ್ಡೆನ ಜಾಸ್ತಿ ಮ್ಯಾಶ್ ಮಾಡ್ಕೊಂಡಿರ್ತೀವಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ನಾವು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸೇರಿಸಲ್ಲ, ಆದರೆ ಆಲೂ ಬೋಂಡಾ ಮಾಡಬೇಕಾದ್ರೆ ಇದೆರಡು ಪದಾರ್ಥಗಳು ತುಂಬ ಮುಖ್ಯವಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಂತ ಆಲೂ ಸ್ಟಫಿಂಗ್ನ ನಾನು 5 ನಿಮಿಷ ಕೂಲ್ ಆಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ಈಗ ಕೂಲ್ ಆದಮೇಲೆ ಇದನ್ನೆಲ್ಲಾನು ಉಂಡೆ ಥರ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಎಲ್ಲಾನು ಉಂಡೆ ಮಾಡಿಟ್ಕೊಂಡ್ರೆ ಆಲೂ ಬೋಂಡಾ ಕರಿಯೋದಕ್ಕೆ ತುಂಬ ಸುಲಭವಾಗಿರುತ್ತೆ.
ಆಹಾ, ಇದ್ರ ಟೆಕ್ಸ್ಚರ್ ನೋಡ್ತಾ ಇದ್ರೇನೆ ಈಗಲೇ ಆಲೂ ಬೋಂಡ ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೇ ಈ ಆಲೂ ಸ್ಟಫಿಂಗ್ನೆಲ್ಲ ಹಾಗೇನೆ ತಿನ್ಕೊಂಡಿದ್ವಿ, ಅಷ್ಟು ರುಚಿಕರವಾಗಿತ್ತು. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಓಂ ಕಾಳನ್ನು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, 2ರಿಂದ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಆಲೂ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ನಾವು ಉಪ್ಪನ್ನ ಆಲೂಗಡ್ಡೆ ಮಿಶ್ರಣ ಮಾಡಬೇಕಾದ್ರೂ ಸೇರಿಸಿದ್ವಿ. ಈಗ ಈ ಕಡಲೆ ಹಿಟ್ಟಿನಲ್ಲೂ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಹಾಗಾಗಿ ನೀವು ಉಪ್ಪನ್ನು ನೋಡ್ಕೊಂಡು ಸೇರಿಸ್ಬೇಕಾಗತ್ತೆ. 2 ಮಿಶ್ರಣದಲ್ಲೂ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಈಗ ಒಂದು ವಿಸ್ಕರ್ ಸಹಾಯದಿಂದ ಈ ಮಿಶ್ರಣನ ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ, ಏಕೆಂದ್ರೆ ನಮಗೆ ಈ ಕಡಲೆ ಹಿಟ್ಟಿನ ಮಿಶ್ರಣ ತುಂಬಾ ಹದವಾಗಿರ್ಬೇಕಾಗತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ನೀರುನೂ ಇರಬಾರ್ದು. ಈ ತರ ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಕಡಲೆ ಹಿಟ್ಟಿನ ಮಿಶ್ರಣನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಕರಿಯೋದಕ್ಕೆ ಅಂತ ನಾನೊಂದು ಬಾಣಲೆ ಇಟ್ಟಿದ್ದೀನಿ. ಎಣ್ಣೆಯನ್ನ ಕರಿಯೋದಕ್ಕೆ ಅಂತ ಹಾಕ್ತಾ ಇದ್ದೀನಿ. ಮೊದಲೇ ರೆಡಿ ಮಾಡಿಟ್ಟಂತ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ 1 ಸ್ಪೂನ್ ಅಷ್ಟು ಕಾದ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಏಕೆಂದ್ರೆ ನಾವು ಆಲೂ ಬೋಂಡ ಮಾಡೋದಕ್ಕೆ ಸೋಡಾನ ಏನು ಯೂಸ್ ಮಾಡ್ತಾ ಇಲ್ಲ. ಈಗ ಕಾದಂತ ಎಣ್ಣೆಯಲ್ಲಿ ನಾವು ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆಲೂ ಬೋಂಡ ಜೊತೆಗೆ ಹಸಿ ಮೆಣಸಿನ್ಕಾಯಿ ತುಂಬಾನೇ ರುಚಿ ಕೊಡುತ್ತೆ. ಹಾಗಾಗಿ ನಾನು ಮೊದಲೇ ಹಸಿ ಮೆಣಸಿನ್ಕಾಯಿನ ಕರೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆಲೂ ಬೋಂಡ ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಿ ಹಿಟ್ಟನ್ನು ಸಹ ಸೇರಿಸಿರೋದ್ರಿಂದ ಆಲೂ ಬೋಂಡ ತುಂಬಾನೇ ಗರಿಗರಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈಗ ಉಂಡೆ ತರ ಮಾಡ್ಕೊಂಡಿರುವಂತ ಆಲೂ ಮಿಶ್ರಣನ ನಾನು ಕಡಲೆ ಹಿಟ್ಟಲ್ಲಿ ಅದ್ದಿ ಕರಿತಾ ಇದ್ದೀನಿ. ಆಲೂಗಡ್ಡೆಯಿಂದ ಮಾಡಿದ ಮಿಶ್ರಣನ ನಾನು ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಹೊಂಬಣ್ಣ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ. ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂದ್ರೆ ಆಲೂ ಬೋಂಡ, ಬಿಸಿ ಬಿಸಿ ಆಗಿರೋ ಆಲೂ ಬೋಂಡನ ಹಂಗೆ ಬಾಯಲ್ಲಿಟ್ರೆ ಬಾಯಲ್ಲೇ ಕರಗಿ ಹೋಗ್ಬಿಡತ್ತೆ, ಅಷ್ಟು ರುಚಿಕರವಾಗಿರುತ್ತೆ ಅಂತಾನೆ ಹೇಳ್ಬೋದು ಆಲೂ ಬೋಂಡ. ಈ ತರ ನೀವು ಎಲ್ಲ ಆಲೂಗಡ್ಡೆ ಉಂಡೆಗೂ ಸಹ ಕಡಲೆ ಹಿಟ್ಟಿಂದ ಕೋಟಿಂಗ್ ಮಾಡಿ ಅದನ್ನ ಹಾಕಬೇಕಾಗತ್ತೆ. ಈಗ ಒಂದು 2ರಿಂದ 3 ನಿಮಿಷ ಆದ್ಮೇಲೆ ಇದನ್ನ ಫ್ಲಿಪ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆನೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನ ಆವಾಗ ಕೈಯಾಡಿಸ್ತಾನೆ ಇರಬೇಕಾಗತ್ತೆ. ಹೊಂಬಣ್ಣ ಬರೋವರೆಗೂ ಇದನ್ನ 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ನೀವು ಗರಿ ಗರಿಯಾದಂತ ಆಲೂ ಬೋಂಡ ರೆಡಿ ಆಗಿದೆ. ಆಲೂ ಬೋಂಡಾಗೆ ಎಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ ಅಲ್ವಾ? ಅದೇ ತರಾನೇ ನಾನು ಬೇರೆ ಆಲೂಗಡ್ಡೆ ಮಿಶ್ರಣನ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕರಿತಾ ಇದ್ದೀನಿ. ಈಗ ಎಲ್ಲ ಆಲೂ ಬೋಂಡಾನು ರೆಡಿ ಮಾಡ್ಕೊಂಡ್ಬಿಡೋಣ. ಹೊಂಬಣ್ಣ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಇದನ್ನ ಅವಾಗ ಕೈಯಾಡಿಸ್ತಿರ್ಬೇಕಾಗತ್ತೆ, ಇಲ್ಲ ಅಂದ್ರೆ ಕೆಳಗಡೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ಗರಿ ಗರಿಯಾದಂಥ ಆಲೂ ಬೋಂಡ ತುಂಬ ಸೂಪರ್ ಆಗಿ ರೆಡಿಯಾಗಿದೆ. ಈಗ ಹೊಗೆ ಆಡ್ತಿರೋ ಆಲೂ ಬೋಂಡ ಜೊತೆಗೆ ಚಹಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು, ಆಲೂ ಬೋಂಡ ಜೊತೆಗೆ ಚಹಾನ ಸವಿಯೋಣ ಬನ್ನಿ. ಬಿಸಿ ಬಿಸಿ ಹೊಗೆ ಆಡ್ತಿರೋ ಅಂತ ಆಲೂ ಬೋಂಡ ಜೊತೆಗೆ ಕರೆದಿಟ್ಟಂತ ಹಸಿಮೆಣಸಿನ್ಕಾಯಿ ಜೊತೆಗೆ ಕಾಯಿ ಚಟ್ನಿ, ಇನ್ನು ಇದ್ರ ಜೊತೆಗೆ ಹೊಗೆ ಆಡ್ತಿರೋಂಥ ಬಿಸಿ ಬಿಸಿ ಚಹಾ ಇದ್ರೆ ಕೇಳ್ಬೇಕಾ ವೀಕ್ಷಕರೇ, ಅದ್ರ ಮಜಾನೇ ಬೇರೆ ಅಂತಾನೆ ಹೇಳ್ಬೋದು. ಆಲೂ ಬೋಂಡ ಜೊತೆಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಆಲೂ ಬೋಂಡ ಜೊತೆಗೆ ಕಾಯಿ ಚಟ್ನಿನ ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಸಹ ನಂಚ್ಕೊಂಡು ತಿನ್ಬೋದು. ಇನ್ನು ಇದ್ರ ಜೊತೆಗೆ ಚಹಾ ಇದ್ರೆ ಕೇಳ್ಬೇಕಾ, ಅದ್ರ ಮಜಾನೇ ಬೇರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಆಲೂ ಬೋಂಡ ತಿನ್ಬೇಕು ಅಂತ ಅನಿಸ್ತಿದೆ ಅಲ್ವಾ? ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ? ನೀವು ಆಲೂ ಬೋಂಡನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನೀವು ಈ ಥರ ಈ ಮೆಥಡಲ್ಲಿ ಆಲೂ ಬೋಂಡನ ಮನೆಯಲ್ಲಿ ರೆಡಿ ಮಾಡಿ ಮನೆ ಮಂದಿ ಎಲ್ಲ ಚಹಾ ಜೊತೆಗೆ ಆಲೂ ಬೋಂಡನ ಸವಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.